ಬೆಳಗಾವಿಯಲ್ಲಿ 65ನೇ ಫಲಾಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿದ್ದು ವೀಕ್ಷಿಸಲು ಜನರು ಮುಗಿಬಿದ್ದಿದ್ದಾರೆ. ಜಿಲ್ಲೆಯಲ್ಲಿ 3 ದಿನಗಳ ಕಾಲ ಹಮ್ಮಿಕೊಂಡಿರುವ ಫಲಾಪುಷ್ಪ ಪ್ರದರ್ಶನಕ್ಕೆ ಸಾರ್ವಜನಿಕರಿಂದ ಭರ್ಜರಿ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬಹಳಷ್ಟು ಸಂಖ್ಯೆಯಲ್ಲಿ ಜನ ಆಗಮಿಸಿ ಇಲ್ಲಿನ ವಿಶಿಷ್ಟ ಕಲಾಕೃತಿಗಳನ್ನ ಕಣ್ತುಂಬಿಕೊಂಡು ಅಲಂಕಾರಿಕ ಸಸಿಗಳನ್ನ ಖರೀದಿಸಿದ್ರು. ಜಿಲ್ಲೆಯ ಹ್ಯೂಮ್ ಪಾರ್ಕ್ನಲ್ಲಿ ಜಿಲ್ಲಾಡಳಿತ, ತೋಟಗಾರಿಕೆ ಇಲಾಖೆ, ಜಿಲ್ಲಾ ಪಂಚಾಯತ್, ಜಿಲ್ಲಾ ತೋಟಗಾರಿಕಾ ಸಂಘ ಹಾಗೂ ಜಿಲ್ಲಾ ಕೃಷಿಕ ಸಮಾಜ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ 65ನೇ ಫಲಾಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿದೆ. ಸಿರಿಧಾನ್ಯಗಳಲ್ಲಿ ಗಾಂಧೀಜಿ, ಬಣ್ಣ ಬಣ್ಣದ ಹೂವುಗಳಲ್ಲಿ ಅರಳಿದ ಐಫೆಲ್ ಟವರ್, ಸಿರಿಧಾನ್ಯದಲ್ಲಿ ಅರಳಿರುವ ಧ್ಯಾನಸ್ಥರಾಗಿ ಕುಳಿತ ಮಹಾತ್ಮ ಗಾಂಧಿ, ಗುರು ಮಡಿವಾಳೇಶ್ವರ ಕಲಾಕೃತಿಗಳು, ಚರಕ ನೇಯುತ್ತಿರುವ ಬಾಪೂಜಿ ಮೂರ್ತಿ, ಅದೇ ರೀತಿ ಗುಲಾಬಿ, ಸೇವಂತಿ, ಬಣ್ಣ ಬಣ್ಣದ ಹೂವುಗಳಿಂದ ತಲೆ ಎತ್ತಿರುವ ಪ್ಯಾರಿಸ್ ಐಫೆಲ್ ಟವರ್, ರಂಗೋಲಿಯಲ್ಲಿ ಬಿಡಿಸಿರುವ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು, ಬಾಲಗಂಗಾಧರ್ ತಿಲಕ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್ ಅವರ ಭಾವಚಿತ್ರಗಳು. ಕೆಟ್ಟದ್ದನ್ನ ನೋಡಬಾರದು, ಕೇಳಬಾರದು, ಮಾತನಾಡಬಾರದು ಎಂಬ ಸಂದೇಶ ಸಾರುವ 3 ಮಂಗಗಳ ಜೊತೆಗೆ ಕೆಟ್ಟದ್ದನ್ನ ಮೊಬೈಲ್ನಲ್ಲಿ ನೋಡಬಾರದು ಎಂದು ಎಚ್ಚರಿಸುವ ಮತ್ತೊಂದು ಮಂಗನ ಮೂರ್ತಿ ನೋಡುಗರನ್ನ ಸೆಳೆಯುತ್ತಿದೆ. ಅದೇ ರೀತಿ ಬೇಟಿ ಬಚಾವೋ ಬೇಟಿ ಪಡಾವೋ ಸಂದೇಶ ಸಾರುವ ಕಲಾಕೃತಿ ಮೈಸೂರಿನ ಕಲಾವಿದೆ ಗೌರಿ ಅವರ ಮರಳಿನಲ್ಲಿ ವನ್ಯಜೀವಿಯನ್ನ ಚಿತ್ರಿಸಲಾಗಿದ್ದು ಎಲ್ಲರನ್ನ ಆಕರ್ಷಿಸುತ್ತಿದೆ. ಕುಟುಂಬ ಸಮೇತರಾಗಿ ಆಗಮಿಸಿದ ಜನರು ಈ ಕಲಾಕೃತಿಗಳ ಮುಂದೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದ್ರು. ಫಲಾಪುಷ್ಪ ಪ್ರದರ್ಶನದಲ್ಲಿಟ್ಟಿದ್ದ ಗುಲಾಬಿ, ಸೇವಂತಿ, ಚೆಂಡು ಹೂ, ಬರ್ಜೆರಾ, ಆಥುರಿಯಂ, ಆಕ್ಸಿಡ್ಸ್, ಸಾಲ್ವಿಯಾ ಈ ರೀತಿಯ ಬಗೆ ಬಗೆಯ ಹೂವುಗಳು ಆಕರ್ಷಿಸಿದವು. ಅದೇ ರೀತಿ ವಿವಿಧ ರೀತಿಯ ಅಲಂಕಾರಿಕ ಹೂವು ಮತ್ತು ಹೂವಿನ ಸಸಿಗಳು, ಸಾವಯವ ಎರೆಹುಳ ಗೊಬ್ಬರ, ಕೋಕೋಫಿಟ್, ಅಲಂಕಾರಿಕ ಕುಂಡಗಳು, ಕೃಷಿ ಸಲಕರಣೆಗಳು ಇದ್ದವು. ಪರಿಸರ ಪ್ರೇಮಿಗಳು ಮುಗಿಬಿದ್ದು ತಮಗೆ ಬೇಕಿರುವುದನ್ನು ಖರೀದಿಸಿರುವ ದೃಶ್ಯ ಸಾಮಾನ್ಯವಾಗಿತ್ತು. ರೈತರ ಅನುಕೂಲಕ್ಕಾಗಿ ಸೋಲಾರ್ ಮೋಟಾರ್ ಮತ್ತು ಪ್ಯಾನಲ್ 3 ರಿಂದ 5 HP ವರೆಗೆ 1 ಲಕ್ಷ ರೂಪಾಯಿ ಸಬ್ಸಿಡಿ, 5 ರಿಂದ 10 HP ವರೆಗೆ 1.5 ಲಕ್ಷ ಸಬ್ಸಿಡಿ ನೀಡಲಾಗುತ್ತಿದೆ. ಅದೇ ರೀತಿ ಆಟೋಮೇಟೆಡ್ ವೆದರ್ ಸ್ಟೇಷನ್ ಕೂಡ ಮಾರಾಟಕ್ಕೆ ಇಡಲಾಗಿದೆ. ಅಲ್ಲದೆ ಮೀನು ಮತ್ತು ಜೇನು ಕೃಷಿಯ ಬಗ್ಗೆಯೂ ರೈತರಿಗೆ ಮಾಹಿತಿ ನೀಡಲಾಗ್ತಿದೆ. ಜಿಲ್ಲೆಯ ವಿವಿಧೆಡೆಯ ರೈತರು ಬೆಳೆದ ಹಣ್ಣು ತರಕಾರಿಗಳನ್ನ ಪ್ರದರ್ಶನಕ್ಕೆ ಇಡಲಾಗಿದೆ. ಮಕ್ಕಳಿಗೆ ವಿವಿಧ ರೀತಿಯ ಹೂವಿನ ಸಸಿಗಳ ಪರಿಚಯ ಮಾಡಲಾಯಿತು. ಜನರು ಪ್ರದರ್ಶನಕ್ಕೆ ಕಾಲಿಡ್ತಿದ್ದಂತೆ ಗಾಂಧೀಜಿ ದರ್ಶನ ಸಿಗುತ್ತದೆ. ಮರಳಿನಲ್ಲಿ ಬಿಡಿಸಿರುವ ಚಿತ್ರ, ರಂಗೋಲಿಯಲ್ಲಿ ತೆಗೆದಿರುವ ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರಗಳು ಸೇರಿ ಕರ್ನಾಟಕದ ಸಂಸ್ಕೃತಿಯನ್ನ ಇಲ್ಲಿ ಬಿಂಬಿಸಲಾಗುತ್ತಿದೆ. ಒಟ್ಟಾರೆ ಬೆಳಗಾವಿ ಕಲಾಪ ವೀಕ್ಷಣೆಗೆ ಆಗಮಿಸಿದ ಜನರಿಗೆ ಫಲಾಪುಷ್ಪ ಪ್ರದರ್ಶನ ಮತ್ತೊಂದು ಲೋಕಕ್ಕೆ ಕೈರೊಯ್ಯುವಂತೆ ಮಾಡಿದೆ.